ಬರ್ತ್ಡೇ ದಿನವೇ ಸಾವಿನ ಕದ ತಟ್ಟಿದ ಕಾಲೇಜು ವಿದ್ಯಾರ್ಥಿನಿ 3 ತಿಂಗಳ ಹಿಂದೆ ಎಂಗೇಜ್ಮೆಂಟ್ ಬರ್ತ್ಡೇ ದಿನ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದ. ಹಾಸ್ಟೆಲ್ ಕೊಠಡಿಯಲ್ಲೇ ನೇಣಿಗೆ ಶರಣಾದ 21 ವರ್ಷದ ಕಾವೇರಿ. ಬರ್ತ್ಡೇ ದಿನವೇ ಸಾವಿಗೆ ಶರಣಾಗಿದ್ದಾಳೆ ಕಾವೇರಿ ಎನ್ನುವಂತಹ ಯುವತಿ. 3 ತಿಂಗಳ ಹಿಂದಷ್ಟೇ ಎಂಗೇಜ್ಮೆಂಟ್ ಕೂಡ ಆಗಿರುತ್ತೆ. ಬರ್ತ್ಡೇ ದಿನವೇ ಆತ್ಮಹತ್ಯೆಯೊಂದನ್ನು ಮಾಡಿಕೊಂಡಿದ್ದಾಳೆ. ಹಾಸ್ಟೆಲ್ ಕೊಠಡಿಯಲ್ಲೇ ನೇಣಿಗೆ ಶರಣಾದ 21 ವರ್ಷದ ಕಾವೇರಿ. ಬೆಳಗಾವಿ ನಗರದ ಅಚಮ್ ನಗರದ ಹಾಸ್ಟೆಲ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಹಾಸ್ಟೆಲ್ನಲ್ಲಿ ನೇಣಿಗೆ ಶರಣಾಗಿದ್ದಾಳೆ ಕಾವೇರಿ ಎನ್ನುವಂತಹ ಯುವತಿ. 3 ತಿಂಗಳ ಹಿಂದಷ್ಟೇ ಎಂಗೇಜ್ಮೆಂಟ್ ಕೂಡ ನಡೆಸಿರ್ತಾರೆ. ಸೊ ಈಗಿರಬೇಕಾದ್ರೆ ಅಪ್ಪ ಅಮ್ಮಂದಿರು ಸಾಕಷ್ಟು ಆಸೆ ಕನಸುಗಳನ್ನು ಕೊಂಡಿರ್ತಾರೆ. BSc ಓದ್ತಾ ಇದ್ದಂತಹ ವಿದ್ಯಾರ್ಥಿನಿ ತುಂಬ ಚೆನ್ನಾಗಿ ಓದಲಿ ಅನ್ನುವಂತಹ ನಿಟ್ಟಿನಲ್ಲಿ ಪೋಷಕರು ಕಾಲೇಜಿಗೆ ಹಾಕಿರ್ತಾರೆ. ಹಾಸ್ಟೆಲ್ನಲ್ಲಿ ವಾಸವಾಗಿರ್ತಾಳೆ. ಹಾಸ್ಟೆಲ್ನಲ್ಲಿ ದಿಢೀರನೆ ನೇಣಿಗೆ ಶರಣಾಗಿದ್ದಾಳೆ ಕಾವೇರಿ ಎನ್ನುವಂತಹ ಯುವತಿ. ಯಾವ ಕಾರಣಕ್ಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೋ ಏನೋ ಗೊತ್ತಿಲ್ಲ. ಆದರೆ ಈ ರೀತಿಯಾಗಿ ಆತ್ಮಹತ್ಯೆ ಮಾಡಿಕೊಂಡಿರುವಂಥದ್ದು ಪೋಷಕರಲ್ಲಿ ಮತ್ತು ಕುಟುಂಬಸ್ಥರು ಆಕ್ರಂದನ ಮುಗಿಲು ಮುಟ್ಟಿದೆ. ಸೊ ಎಲ್ಲರಿಗೂ ಕೂಡ ಏನೋ ಒಂದು ಯಾಕೆ ಆತ್ಮಹತ್ಯೆನ ಮಾಡ್ಕೊಂಡಿದ್ದಾರೆ ಅನ್ನುವಂತಹ ನಿಖರವಾದಂತಹ ಕಾರಣವೂ ಕೂಡ ಗೊತ್ತಿಲ್ಲ. ಏನಾದರೂ ಸಮಸ್ಯೆ ಇತ್ತಾ ಅಥವಾ ಏನೋ ಒಂದು ಹಣಕಾಸಿನ ಸಮಸ್ಯೆ ಏನಾದರೂ ಇತ್ತಾ ಅನ್ನುವಂತಹ ನಿಟ್ಟಿನಲ್ಲಿ ಯಾವುದೇ ಒಂದು ಮಾಹಿತಿಗಳು ಕೂಡ ಇಲ್ಲಿ ಲಭ್ಯವಾಗಿಲ್ಲ. ಆದರೆ ಈ ರೀತಿಯಾಗಿ ಯಾರಿಗೂ ಹೇಳದೆ ಕೇಳದೆ ದಿಢೀರನ್ನೇ ನೇಣಿಗೆ ಶರಣಾಗಿರುವಂಥದ್ದು ಒಂದು ಕಡೆ ಕುಟುಂಬಸ್ಥರಿಗೂ ಕೂಡ ಆಕ್ರಂದನ ಹೆಚ್ಚಾಗ್ತಾ ಇದೆ. ಅದರ ಜೊತೆಗೆ 3 ತಿಂಗಳ ಹಿಂದಷ್ಟೇ ಎಂಗೇಜ್ಮೆಂಟ್ ಕೂಡ ಆಗಿರುತ್ತೆ. ಸೊ ಈ ಒಂದು ಮದುವೆ ಏನಾದರೂ ಇಷ್ಟ ಇದ್ದಿಲ್ವಾ ಅನ್ನುವಂಥದ್ದು ಕೂಡ ಒಂದು ಕಡೆ ಪ್ರಶ್ನೆ ಆಗ್ತಾ ಇದೆ. ನಮ್ಮ ಪಪ್ಪ ಫೋನ್ ಹಚ್ಚಿದಾಗ ಗೊತ್ತಾಗಿತ್ತು ನಂಗೆ ಏನೂ ಗೊತ್ತಾಗಿಲ್ಲ ರೀ. ಬಂದು ನೋಡೋ ಮಟ್ಟ ಇವ್ರು ಬಾಗ್ಲ ತೆಗಿವಾರ ನನಗೇನು ಹೇಳೋವಾರ ನಂಗೆ ಗೊತ್ತಾಗವತ್ತು ಏನು ಹೇಳ್ತಿರಾಗಿಲ್ಲ ರೀ. ಅದ ನಿನ್ನ ಎಕ್ಸಾಮ್ ಮಾಡೋದ ಉದ್ಕೋ ಹಂಗೆ ಹಿಂಗೆ ಅದು ಅಷ್ಟೇ ಬಿಟ್ಟರೆ ಅಂದ್ಬಿಟ್ಟು ಏನು ಹೇಳ್ತಿರಾಗಿಲ್ಲ. ನನ್ನ ಬಾ ಎಲ್ಲರೂ ಮಾಡಿ ಚಲೋನೇ ಇದ್ದೆ ರೀ. ನಮ್ಮ ಅಕ್ಕ ಬರ್ತಡೇ ಇದ್ದೆ ಎಲ್ಲ ಎಂಗೇಜ್ಮೆಂಟ್ ಆಗಿ 3 ತಿಂಗಳು ಆಗಿತ್ತು. ಇವತ್ತು ಬರ್ತಡೇ ಇತ್ತು ರೀ. 3 ತಿಂಗಳು ಆಯ್ತು. ಫೆಬ್ರವರಿ ಆಗಿತ್ತು. ನಮಗೆ ಪಪ್ಪಾಗನೇ ಇದೆ ನನ್ನ ಜೊತೆ ಚಲೋ ಮಾತಾಡಿ. ಕಾವೇರಿ ನಾಯ್ಕ BSc ಫೈನಲ್ ಇಯರ್ ಓದ್ತಕ್ಕಂಥ ವಿದ್ಯಾರ್ಥಿನಿ. ಅವಳು ಸುಸೈಡ್ ಮಾಡ್ಕೊಂಡಿದ್ದಾಳೆ. ಅವಳ ಊರು ಒಡ್ಡಮೂರಿ ಹತ್ತಿರ ಕಟಾಬಳ್ಳಿ. ಕಾವೇರಿ ನಾಯ್ಕ್ ಏನು ರೀಸನ್ ಗೊತ್ತಾಗಿಲ್ಲ. ಸಂಜೆ 4 ಗಂಟೆಗೆ ಹೋಗಿ ಅಡುಗೆಯವರು ಬಾಗಿಲ ಬಡಿದಾಗ ಅಲ್ಲಿ ಬಾಗಿಲ ತೆಗೆದಿಲ್ಲ. ಅವಾಗ ಗೊತ್ತಾಗಿದೆ. BSc ಫೈನಲ್ ಇಯರ್ RLS ಕಾಲೇಜ್ ಬೆಳಗಾವಿ. ಒಳ್ಳೆಯವರಿದ್ದು, ಒಳ್ಳೆ ಪ್ರತಿಭಾವಂತ ವಿದ್ಯಾರ್ಥಿನಿ. ಒಳ್ಳೆ ಎಲ್ಲ ಮಕ್ಕಳಿಗೆ ಚೆನ್ನಾಗಿ ಮಾರ್ಗದರ್ಶನ ಮಾಡ್ತಿದ್ರು. ಪ್ರತಿಭಾವಂತ ವಿದ್ಯಾರ್ಥಿ. ಹಾಸ್ಟೆಲಲ್ಲಿ 3 ವರ್ಷದಿಂದ ಇದ್ದರು. ಈಗ ಇನ್ನೊಂದು 2 ವರ್ಷದಲ್ಲಿ 2 ತಿಂಗಳಲ್ಲಿ ಮುಗಿತಾ ಇತ್ತು ಕೋರ್ಸ್. ಇನ್ನೂ ಗೊತ್ತಾಗಿಲ್ಲ. ಇನ್ನು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೋಡೋದಕ್ಕೆ ನಮ್ಮ ಪ್ರತಿನಿಧಿ ರಾಜೇಶ್ ಉಗಾರ್ ನಮ್ಮ ಜೊತೆ ಇದ್ದಾರೆ. ರಾಜೇಶ್, ಮುಖ್ಯವಾಗಿ ಏನು ಬರ್ತ್ಡೇ ದಿನವೇ ಈ ರೀತಿಯಾಗಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂತಹ ಕಾವೇರಿ ಎನ್ನುವಂತಹ ಯುವತಿ ಈಗ ಸದ್ಯದ ಮಟ್ಟಿಗೆ ಅವರ ಪೋಷಕರ ಆಕ್ರಂದನ ಕೂಡ ಮುಗಿಲು ಮುಟ್ಟಿದೆ. ಯಾವ ಕಾರಣಕ್ಕೆ ಈ ರೀತಿಯಾಗಿ ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು? ಈಗ ಏನು ತನಿಖೆ ನಡೀತಾ ಇದೆ? ಸದ್ಯದ ಮಟ್ಟಿಗೆ ಹೇಗಿದೆ ಪರಿಸ್ಥಿತಿ? ವಿನೋದ್, ಇವತ್ತು ಸಾಯಂಕಾಲ ಏನು BSc ಫೈನಲ್ ಓದ್ತಕ್ಕಂತ ಕಾವೇರಿ ಏನು ಇರುವಂತ ಏನು ST ಹಾಸ್ಟೆಲ್ನಲ್ಲಿ ಫ್ಯಾನಿಗೆ ನೇಣಿಗೆ ಶರಣಾಗಿರ್ತಕ್ಕಂಥದ್ದು. ಯಾಕೆ ಸದ್ಯ ಯಾವ ವಿಷಯಕ್ಕೆ ಅವಳು ನೇಣಿಗೆ ಶರಣಾಗಿದ್ದ ನಿಟ್ಟಿನಲ್ಲಿ ಈಗ ತನಿಖೆ ಕೂಡ ಆರಂಭ ಇರ್ತಕ್ಕಂಥದ್ದು. ಹೀಗಾಗಿ ಸದ್ಯಕ್ಕೆ ಏನು APMC ಪೊಲೀಸರಾದಂತ ಏನು ಉಸ್ಮಾನ್ ಔಟಿ ಇದ್ದಾರೆ CPI, ಅವರು ಕೂಡ ಬಂದು ಪರಿಶೀಲನೆ ಮಾಡಿ ಈಗ ಸದ್ಯ ಏನು ಮೃತದೇಹವನ್ನ ಏನ್ ಬೀಮ್ಸ್ ಆಸ್ಪತ್ರೆ ಶವಗಾರಿಕೆ ಶಿಫ್ಟ್ ಮಾಡಿರ್ತಕ್ಕಂಥದ್ದು. ಕುಟುಂಬಸ್ಥರು ಕೂಡ ಆಗಮಿಸ್ತಕ್ಕಂಥದ್ದು. ಯಾಕಂದ್ರೆ ಕಳೆದ ಏನು 3-4 ತಿಂಗಳ ಹಿಂದೆನೆ
ಈಕೆಗೆ ಎಂಗೇಜ್ಮೆಂಟ್ ಕೂಡ ಆಗಿತ್ತು. ಅದು ಏನಂತಂದ್ರೆ ಇದೇ ಗ್ರಾಮೀಣ ಪೊಲೀಸ್ ಸ್ಟೇಷನ್ ಏನು ಕಾನ್ಸ್ಟೇಬಲ್ ಜೊತೆ ಏನು ನಿಶ್ಚಿತಾರ್ಥ ಕೂಡ ಆಗಿರ್ತಕ್ಕಂಥದ್ದು. ಅಲ್ಲದೆ ಇವತ್ತು ಕೂಡ ಅವಳ ಬರ್ತಡೇ ಇತ್ತು. ಬೆಳಗಿನ ಜಾವ ಬರ್ತಡೇನ ಎಲ್ಲಾ ತನ್ನ ಸಹಪಾಠಿಗಳ ಜೊತೆ ಆಚರಿಸಿಕೊಂಡಿದ್ರು. ಅದು ಕೂಡ CCTV ಕೂಡ ಸರಿಯಾಗಿರ್ತಕ್ಕಂಥದ್ದು. ಎಲ್ಲವನ್ನೂ ಕೂಡ ನೋಡಿದ್ರೆ ಎಲ್ಲವೂ ಚೆನ್ನಾಗಿ ನಕ್ಕೊಂತ ಎಲ್ಲರ ಜೊತೆ ಮಾತಾಡ್ಕೊಂತ ವಿದ್ಯಾರ್ಥಿನಿ ಸಾಯಂಕಾಲ ಏಕಾಏಕಿ ನೇಣಿಗೆ ಸೇರ್ತಕ್ಕಂಥದ್ದು. ಸದ್ಯ ಈಗ ಎಲ್ಲಾ ಕಡೆ ಆಯಾಮದಲ್ಲೂ ಕೂಡ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಯಾಕಂತಂದ್ರೆ ಅವಳ ಕಾಲ್ ಹಿಸ್ಟ್ರಿನೂ ಕೂಡ ಚೆಕ್ ಮಾಡ್ತಾ ಇರ್ತಕ್ಕಂಥ. ಯಾಕಂದ್ರೆ ಕೊನೆಯದಾಗಿ ಯಾರಾದ್ರೂ ಕೊರೆ ಮಾಡಿದ್ರೆ, ಯಾಕಂದ್ರೆ ಈ ಹಿನ್ನೆಲೆಯಲ್ಲಿ ಬೇರೆ ಏನಾದ್ರೂ ಇತ್ತಾ ಅನ್ನೋ ನಿಟ್ಟಿನಲ್ಲಿ, ಯಾಕಂತಂದ್ರೆ ಬೇರೆಗಳು ಸಮಸ್ಯೆಗಳು ಇತ್ತು, ಏನಂತಂದ್ರೆ ಫ್ಯಾಮಿಲಿ ಏನೋ ತೊಂದರೆ ಇತ್ತ, ಯಾಕಂದ್ರೆ ಆಕಿ ವಿದ್ಯಾಭ್ಯಾಸಕ್ಕೆ ಏನಾದ್ರೂ ತೊಂದರೆ ಉಂಟಾಗಿತ್ತ ಅನ್ನೋ ನಿಟ್ಟಿನಲ್ಲಿ ಈ ಸಾಕಷ್ಟು ಆಯಾಮಗಳಲ್ಲಿ ಕೂಡ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಸದ್ಯ ಮೃತದೇಹವನ್ನ ಸದ್ಯ ಈಗ ಬೀಮ್ಸ್ ಆಸ್ಪತ್ರೆ ಶವಕ್ಕೆ ಶಿಫ್ಟ್ ಮಾಡಿರ್ತಕ್ಕಂಥದ್ದು. ಪೋಸ್ಟ್ ಮಾರ್ಟಮ್ ನಂತರ ವಿದ್ಯಾರ್ಥಿನಿಯನ್ನ ಶವನ್ನ ಏನಂತಂದ್ರ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡತಕ್ಕಂಥದ್ದು. ಸದ್ಯ 4-5 ಆಯಾಮಗಳಲ್ಲಿ ಪೊಲೀಸರು ತನಿಖೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ವಿನೋದ್. ಓಕೆ, ಥ್ಯಾಂಕ್ ಯು ರಾಜೇಶ್ ಹೂಗಾರ್ ನಿಮ್ಮೆಲ್ಲ ಮಾಹಿತಿಗಾಗಿ.